ಲೂಬ್ರಿಕೇಷನ್ ಮತ್ತು ಕೂಲಿಂಗ್ ಸಿಸ್ಟಮ್ನ ಪರಿಚಯ. ಇಂಟ್ರೊಡಕ್ಷನ್ ಟು ಲೂಬ್ರಿಕೇಷನ್ ಆ್ಯಂಡ್ ಕೂಲಿಂಗ್ ಸಿಸ್ಟಮ್. ಲೂಬ್ರಿಕೇಷನ್ ಮತ್ತು ಕೂಲಿಂಗ್ ಸಿಸ್ಟಮ್ಗಳು ಇಂಜಿನ್ನ ಸುಗಮ ಕಾರ್ಯಾಚರಣೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ, ಏಕೆಂದರೆ ಅವು ಅದರ ಚಲಿಸುವ ಭಾಗಗಳಿಗೆ ಅಗತ್ಯವಾದ ಲೂಬ್ರಿಕೇಷನ್ ಮತ್ತು ತಾಪಮಾನ ನಿಯಂತ್ರಣವನ್ನು ಒದಗಿಸುತ್ತವೆ. ಈ ಸಿಸ್ಟಮ್ಗಳು ಸರಿಯಾಗಿ ಕಾರ್ಯನಿರ್ವಹಿಸದಿದ್ದರೆ ಘರ್ಷಣೆ ಹೆಚ್ಚಾಗುತ್ತದೆ, ತಾಪಮಾನ ಹೆಚ್ಚಾಗುತ್ತದೆ ಮತ್ತು ಇಂಜಿನ್ ವೈಫಲ್ಯದ ಅಪಾಯವು ಬೆಳೆಯುತ್ತದೆ. ಇಂದು ಈ ಸಿಸ್ಟಮ್ಗಳು ಏಕೆ ಮುಖ್ಯವಾಗಿವೆ ಮತ್ತು ಅವು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ನಾವು ಕಲಿಯೋಣ. ಲ್ಯೂಬ್ರಿಕೇಷನ್ ಸಿಸ್ಟಮ್ನ ಕಾರ್ಯಗಳು. ಲ್ಯೂಬ್ರಿಕೇಷನ್ ಸಿಸ್ಟಮ್ ಇಂಜಿನ್ನ ಚಲಿಸುವ ಭಾಗಗಳನ್ನು ನಯಗೊಳಿಸುತ್ತದೆ. ಇದರಿಂದ ಘರ್ಷಣೆ ಮತ್ತು ಸವೆತವು ಕಡಿಮೆಯಾಗುತ್ತದೆ. ಇದು ಇಂಜಿನ್ ಅಧಿಕವಾಗಿ ಬಿಸಿಯಾಗುವುದನ್ನು ತಡೆಯುವುದರೊಂದಿಗೆ ಅದರ ಜೀವಿತಾವಧಿಯನ್ನು ಸಹ ಹೆಚ್ಚಿಸುತ್ತದೆ. ಬನ್ನಿ ಅದರ ಕಾರ್ಯಗಳನ್ನು ನಾವು ಹೆಚ್ಚು ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ಘರ್ಷಣೆಯನ್ನು ಕಡಿಮೆ ಮಾಡುವುದು. ಇಂಜಿನ್ನ ಎಲ್ಲ ಚಲಿಸುವ ಭಾಗಗಳ ನಡುವೆ ಎಣ್ಣೆಯ ತೆಳುವಾದ ಪದರವು ರೂಪುಗೊಳ್ಳುತ್ತದೆ. ಹೀಗಾಗಿ ಇದು ಘರ್ಷಣೆಯನ್ನು ಕಡಿಮೆ ಮಾಡುತ್ತದೆ. ಶಾಖವನ್ನು ಕಡಿಮೆ ಮಾಡುವುದು. ಇಂಜಿನ್ನೊಳಗಿನ ಎಣ್ಣೆಯಿಂದ ಶಾಖವನ್ನು ಹೀರಿಕೊಳ್ಳುವ ಮೂಲಕ ಲ್ಯೂಬ್ರಿಕೇಷನ್ ಇಂಜಿನ್ನನ್ನು ತಂಪಾಗಿಡಲು ಸಹಾಯ ಮಾಡುತ್ತದೆ. ಸ್ವಚ್ಛತೆ ಅಥವಾ ಕ್ಲೀನಿಂಗ್. ಇಂಜಿನ್ನೊಳಗೆ ಸಂಗ್ರಹವಾದ ಕೊಳಕು ಮತ್ತು ಧೂಳಿನ ಕಣಗಳನ್ನು ಆಯಿಲ್ ಫಿಲ್ಟರ್ ಮೂಲಕ ಹೊರಗೆ ತೆಗೆದುಹಾಕುತ್ತದೆ. ಸೀಲಿಂಗ್. ಪಿಸ್ಟನ್ ಮತ್ತು ಸಿಲಿಂಡರ್ ವಾಲ್ನ ನಡುವೆ ಒಂದು ಆಯಿಲ್ ಫಿಲ್ಮ್ ರೂಪುಗೊಳ್ಳುತ್ತದೆ. ಇದರಿಂದ ಉತ್ತಮ ಕಂಪ್ರೆಷನ್ ದೊರೆಯುತ್ತದೆ. ಈಗ ನಾವು ಲ್ಯೂಬ್ರಿಕೇಷನ್ ಸಿಸ್ಟಮ್ನ ಮಹತ್ವವನ್ನು ಅರ್ಥ ಮಾಡಿಕೊಂಡಿರುವುದರಿಂದ ಬನ್ನಿ ದ್ವಿಚಕ್ರ ವಾಹನಗಳಲ್ಲಿ ಬಳಸುವ ಅದರ ವಿವಿಧ ಪ್ರಕಾರಗಳನ್ನು ಒಮ್ಮೆ ನೋಡೋಣ. ವೆಟ್ ಸಂಪ್ ಲೂಬ್ರಿಕೇಷನ್ ಸಿಸ್ಟಮ್. ಇದರಲ್ಲಿ ಇಂಜಿನ್ ಆಯಿಲ್ ಇಂಜಿನ್ನ ಕೆಳಭಾಗದಲ್ಲಿ ಅಂದರೆ ಸಂಪ್ನಲ್ಲಿ ಸಂಗ್ರಹವಾಗಿರುತ್ತದೆ ಮತ್ತು ಆಯಿಲ್ ಪಂಪ್ ಮೂಲಕ ಇಂಜಿನ್ನ ಇತರ ಭಾಗಗಳಿಗೆ ಸಾಗಿಸಲಾಗುತ್ತದೆ. ಡ್ರೈ ಸಂಪ್ ಲೂಬ್ರಿಕೇಷನ್ ಸಿಸ್ಟಮ್. ಇದರಲ್ಲಿ ಆಯಿಲನ್ನು ಪ್ರತ್ಯೇಕ ಟ್ಯಾಂಕ್ನಲ್ಲಿ ಸಂಗ್ರಹಿಸಲಾಗುತ್ತದೆ ಮತ್ತು ಈ ಸಿಸ್ಟಮ್ ಅನ್ನು ಹೈ ಪರ್ಫಾರ್ಮೆನ್ಸ್ ಅಥವಾ ಹೆಚ್ಚಿನ ಕಾರ್ಯಕ್ಷಮತೆಯ ಬೈಕ್ಗಳಲ್ಲಿ ಬಳಸಲಾಗುತ್ತದೆ. ಕೂಲಿಂಗ್ ಸಿಸ್ಟಮ್. ಇಂಜಿನ್ ಚಾಲನೆಯಲ್ಲಿರುವಾಗ ಅದು ದಹನ ಮತ್ತು ಘರ್ಷಣೆಯಿಂದಾಗಿ ಹೆಚ್ಚಿನ ಪ್ರಮಾಣದ ಶಾಖವನ್ನು ಉತ್ಪಾದಿಸುತ್ತದೆ. ಕೂಲಿಂಗ್ ಸಿಸ್ಟಮ್ ಈ ಶಾಖವನ್ನು ಪರಿಣಾಮಕಾರಿಯಾಗಿ ಹೊರಹಾಕಲು ಸಹಾಯ ಮಾಡುತ್ತದೆ. ಇದರಿಂದಾಗಿ ಇಂಜಿನ್ ಓವರ್ ಹೀಟಿಂಗ್ ಆಗುವುದು ತಪ್ಪುತ್ತದೆ. ಹಾಗಾದರೆ ಬನ್ನಿ ಇದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಕೂಲಿಂಗ್ ಸಿಸ್ಟಮ್ನ ಕಾರ್ಯ. ಕೂಲಿಂಗ್ ಸಿಸ್ಟಮ್ ಇಂಜಿನ್ ಹೆಚ್ಚು ಬಿಸಿಯಾಗುವುದನ್ನು ತಡೆಯುವ ಕೆಲಸ ಮಾಡುತ್ತದೆ. ಇಂಜಿನ್ ಚಾಲನೆಯಲ್ಲಿರುವಾಗ ದಹನ ಪ್ರಕ್ರಿಯೆಯಿಂದಾಗಿ ಬಹಳಷ್ಟು ಶಾಖ ಉತ್ಪತ್ತಿಯಾಗುತ್ತದೆ. ಈ ಶಾಖವನ್ನು ಸಮಯಕ್ಕೆ ಸರಿಯಾಗಿ ಇಂಜಿನ್ನಿಂದ ತೆಗೆದುಹಾಕದಿದ್ದರೆ ಅದು ಇಂಜಿನ್ನ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುತ್ತದೆ. ಕೂಲಿಂಗ್ ಸಿಸ್ಟಮ್ನ ವಿಧಗಳು. ಏರ್ ಕೂಲಿಂಗ್ ಸಿಸ್ಟಮ್. ಈ ಸಿಸ್ಟಮ್ನಲ್ಲಿ ಇಂಜಿನ್ನ ಸುತ್ತಲೂ ಫಿನ್ಸ್ ಅಳವಡಿಸಲ್ಪಟ್ಟಿರುತ್ತವೆ. ಇವು ಗಾಳಿಯ ಸಂಪರ್ಕಕ್ಕೆ ಬಂದು ಇಂಜಿನ್ನ ಉಷ್ಣತೆಯನ್ನು ಕಡಿಮೆ ಮಾಡುತ್ತವೆ. ಇದನ್ನು ಸಾಮಾನ್ಯವಾಗಿ ಸ್ಮಾಲ್ ಇಂಜಿನ್ ಬೈಕ್ಗಳು ಮತ್ತು ಸ್ಕೂಟರ್ಗಳಲ್ಲಿ ಬಳಸಲಾಗುತ್ತದೆ. ಆಯಿಲ್ ಕೂಲಿಂಗ್ ಸಿಸ್ಟಮ್. ಈ ಸಿಸ್ಟಮ್ನಲ್ಲಿ ಇಂಜಿನ್ ಆಯಿಲನ್ನು ಕೂಲಿಂಗ್ಗಾಗಿ ಅಥವಾ ತಂಪಾಗಿಸುವ ಸಲುವಾಗಿಯೂ ಸಹ ಬಳಸಲಾಗುತ್ತದೆ. ಆಯಿಲನ್ನು ರೇಡಿಯೇಟರ್ ತರಹದ ರಚನೆಯ ಮೂಲಕ ರವಾನಿಸಲಾಗುತ್ತದೆ. ಇದು ಅದರ ಉಷ್ಣತೆ ಅಥವಾ ತಾಪಮಾನವನ್ನು ಕಡಿಮೆ ಮಾಡುತ್ತದೆ. ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್. ಈ ಸಿಸ್ಟಮ್ನಲ್ಲಿ ಕೂಲೆಂಟನ್ನು ಬಳಸಲಾಗುತ್ತದೆ. ಇದು ರೇಡಿಯೇಟರ್ನ ಮೂಲಕ ಇಂಜಿನ್ನನ್ನು ತಂಪಾಗಿಸುತ್ತದೆ. ಇದನ್ನು ಸಾಮಾನ್ಯವಾಗಿ ಹೆಚ್ಚಿನ ಕಾರ್ಯಕ್ಷಮತೆಯ ಬೈಕ್ಗಳಲ್ಲಿ ಬಳಸಲಾಗುತ್ತದೆ. ಸಾರಾಂಶ. ಇಂಜಿನ್ನ ಉತ್ತಮ ಕಾರ್ಯಕ್ಷಮತೆ ಮತ್ತು ದೀರ್ಘಾವಧಿಯ ಬಾಳಿಕೆಗಾಗಿ ಲ್ಯೂಬ್ರಿಕೇಷನ್ ಮತ್ತು ಕೂಲಿಂಗ್ ಸಿಸ್ಟಮ್ಗಳ ಸರಿಯಾದ ಸೆಟಪ್ ಮತ್ತು ನಿಯಮಿತ ನಿರ್ವಹಣೆ ಬಹಳ ಮುಖ್ಯ. ಈ ವಿಡಿಯೋದಲ್ಲಿ ನಾವು ವಿವಿಧ ರೀತಿಯ ಲೂಬ್ರಿಕೇಷನ್ ಮತ್ತು ಕೂಲಿಂಗ್ ಸಿಸ್ಟಮ್ಗಳ ಬಗ್ಗೆ ಚರ್ಚಿಸಿದ್ದೇವೆ. ಒಂದು ವೇಳೆ ಲೂಬ್ರಿಕೇಷನ್ ಸಾಕಷ್ಟಿಲ್ಲದಿದ್ದರೆ ಇಂಜಿನ್ ಬೇಗನೆ ಸವೆದು ಹೋಗಬಹುದು ಮತ್ತು ಕೂಲಿಂಗ್ ಸಿಸ್ಟಮ್ ಸರಿಯಾಗಿ ಕಾರ್ಯನಿರ್ವಹಿಸದಿದ್ದರೆ ಅಧಿಕ ಬಿಸಿಯಾಗುವುದರಿಂದ ಅಥವಾ
ಓವರ್ ಹೀಟಿಂಗ್ನ ಕಾರಣದಿಂದ ಇಂಜಿನ್ನ ದಕ್ಷತೆ ಕಡಿಮೆಯಾಗಬಹುದು. ಆದ್ದರಿಂದ ಇಂಜಿನ್ ಆಯಿಲ್ ಅನ್ನು ನಿಯಮಿತವಾಗಿ ಪರಿಶೀಲಿಸುವುದು ಮತ್ತು ಕೂಲಿಂಗ್ ಸಿಸ್ಟಮ್ನ ಸರಿಯಾದ ನಿರ್ವಹಣೆಯು ನಿಮ್ಮ ಬೈಕ್ನ ಕಾರ್ಯಕ್ಷಮತೆ ಸ್ಥಿರವಾಗಿ ಅತ್ಯುತ್ತಮವಾಗಿರುವುದನ್ನು ಖಚಿತಪಡಿಸುತ್ತದೆ. ಈಗ ಒಂದು ಚಟುವಟಿಕೆ ಮಾಡೋಣ. ಬೈಕ್ಗೆ ಅನುಗುಣವಾಗಿ ಬಳಸುವ ಇಂಜಿನ್ ಆಯಿಲ್ ಗ್ರೇಡ್ ಅನ್ನು ಬರೆಯಿರಿ.